ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಅಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಮೊದಲ ವರ್ಷದ ಗ್ರಾಜ್ಯುಯೇಷನ್ ದಿನದ ಸಂಭ್ರಮ. ಸತತ ಪರಿಶ್ರಮ ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನಕ್ಕೆ ಒಯ್ಯಬಲ್ಲದು. ಡಾಕ್ಟರ್ ಕಾಶಿನಾಥ್ ನೌಬಾದೆ. ಕಾಲೇಜಿಗೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದು ಖುಷಿ ಅನಿಸಿದೆ. ಅನಿಲ್ ಕುಮಾರ್ ಕಾಳೆ. ಮಕ್ಕಳ ಪ್ರತಿಭೆಗೆ ಸಾಕ್ಷೀಭೂತವಾದ ಬಚಪನ್ ಶಾಲೆಯಲ್ಲಿ ಎಕ್ಸಿಬಿಷನ್ ಡೇ ಆಚರಣೆ. ಗಮನ ಸೆಳೆದ ವಿವಿಧ ಮಹಾತ್ಮರ ವೇಷಭೂಷಣ ಮತ್ತು ಹಳ್ಳಿ ಮನೆಯ ಗುಡಿಸಲು. ಮಕ್ಕಳ ಪ್ರತಿಭೆಗೆ ಪಾಲಕರು ಪ್ರೋತ್ಸಾಹ ನೀಡಬೇಕು. ಶಿವಶರಣಪ್ಪ ವಾಲಿ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಚಾಲಿತ ಮಡಿವಾಳೇಶ್ವರ ಶಾಲೆಯ 21ನೇ ಶಾಲಾ ವಾರ್ಷಿಕೋತ್ಸವ ಆಚರಣೆ. ಧ್ವಜಾರೋಹಣ, ಉದ್ಘಾಟನೆ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ. ಮಾನಸಿಕ ನೆಮ್ಮದಿ ಸಿಗುವ ಶಿಕ್ಷಣದ ಅವಶ್ಯಕತೆ ಇದೆ. ಪೀರಪ್ಪ ಅವರಾದೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸತತ ಕಠಿಣ ಪರಿಶ್ರಮ, ಛಲ, ಸಮಯ ಪಾಲನೆ ಮತ್ತು ಶಿಸ್ತು ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನಕ್ಕೆ ಒಯ್ಯಬಲ್ಲದೆಂದು ಕರ್ನಾಟಕ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕಾಶಿನಾಥ್ ನೌಬಾದೆ ತಿಳಿಸಿದರು. ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಜ್ಞಾನಗಂಗಾ ಟ್ರಸ್ಟ್ ಅಡಿಯಲ್ಲಿನ ಶ್ರೀ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಮೊದಲನೇ ವರ್ಷದ ಗ್ರಾಜ್ಯುಯೇಷನ್ ಡೇ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜು ಸ್ಪರ್ಧೆಯೊಂದಿಗೆ ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ರೂಪಿಸುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದೆ. ಉತ್ತಮ ಬೋಧನೆ, ಶಿಸ್ತಿನ ಸಿಪಾಯಿಗಳಾಗಿರುವಂತಹ ಬೋಧಕ ವೃಂದ, ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಹಾಗೂ ವೈ ಮಾಧವರಾವ್ ಅವರ ಒಂದು ಸಹಕಾರ ಮಕ್ಕಳ ಜ್ಞಾನವೃದ್ಧಿಗೆ ನಾಂದಿ ಹಾಡಿದೆ. ವಿದ್ಯಾರ್ಥಿಗಳು ಸಹಿತ ಪದವಿ ಮುಗಿದ ತಕ್ಷಣ ಜನಸೇವೆ, ಸಮಾಜ ಸೇವೆ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ತನಗಾಗಿ ಎಲ್ಲರೂ ಕೂಡ ಬದುಕ್ತಾರೆ, ಆದರೆ ಒಂದಿಷ್ಟು ಸಮಾಜ ಸೇವೆಗೂ ಕೂಡ ವಿದ್ಯಾರ್ಥಿಗಳು ಒಂದು ಸಮಯ ಕೊಡಬೇಕು, ಆ ಕಡೆ ಗಮನ ಹರಿಸಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ವಿದ್ಯಾರ್ಥಿಗಳಿಗೆ ಅವರು ನೀಡಿದರು. ಜ್ಞಾನಗಂಗಾ ಟ್ರಸ್ಟ್ನ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ನಿಸ್ವಾರ್ಥ ಸೇವೆ ಹಾಗೂ ಪರಿಶ್ರಮದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಲಹೆ ನೀಡಿದರು. ಅಲ್ಲದೆ ಮಕ್ಕಳು ಫಾರ್ಮಸಿ ಕೋರ್ಸ್ಗಾಗಿ ಮೊದಲು ದೂರದ ಬೆಂಗಳೂರು, ಮಂಗಳೂರು ಕಡೆಗೆ ಹೋಗ್ತಾ ಇದ್ರು. ಆದರೆ ಈಗ ನಮ್ಮ ಶಾಹು ಮಹಾರಾಜ್ ಕಾಲೇಜಿನಲ್ಲಿ, ಅಂದರೆ ಬೀದರ್ನಲ್ಲಿ ಯಾವುದೇ ಕಾಲೇಜ್ ಇರಲಿ, ಫಾರ್ಮಸಿ ಕಾಲೇಜ್ಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯು ಕೂಡ ಈಗ ಸದ್ಯಕ್ಕೆ ಶಿಕ್ಷಣದಲ್ಲಿ ಆಗಲಿ ಮತ್ತು ಬೇರೆ ಬೇರೆ ವಿಷಯದಲ್ಲಿ ಆಗಲಿ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋದಕ್ಕೆ ನಮ್ಮ ಕಾಲೇಜಿನ 100% ಫಲಿತಾಂಶ ಜ್ವಲಂತ ಉದಾಹರಣೆಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಡೈಮಂಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವೈ ಮಾಧವರಾವ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ನಮ್ಮ ಕಾಲೇಜು 2019ರಲ್ಲಿ ಆರಂಭಗೊಂಡು 2020ರಲ್ಲಿ ಫಾರ್ಮಸಿಯ ಕೋರ್ಸ್ ಮೊದಲ ವರ್ಷ ಆರಂಭಗೊಂಡಿತ್ತು. ಹಿರಿಯರ ಆಶೀರ್ವಾದದಿಂದ ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕಾಲೇಜು ಆರಂಭಿಸಲಾಗಿದೆ. ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಶ್ರೀ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. 2020ರಲ್ಲಿ ಮೊದಲ ಬಾರಿಗೆ ಫಾರ್ಮಸಿ ಕಾಲೇಜು ಆರಂಭ ಮಾಡಿದಾಗ ನನ್ನ ಮೇಲೆ ಅಧ್ಯಕ್ಷರು ಬಹುದೊಡ್ಡ ಜವಾಬ್ದಾರಿಯನ್ನು ಹೇರಿದ್ರು. ಆದರೂ ಎಲ್ಲರ ಸಹಕಾರದಿಂದ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಕಾಲೇಜು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇನೆ. 2020-24ರ ಈ ಮೊದಲ ವಿಭಾಗದಲ್ಲಿ ಬ್ಯಾಚ್ನಲ್ಲಿ ಒಟ್ಟು 29 ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ರು. 100ಕ್ಕೆ 100ರಷ್ಟು ಡಿಸ್ಟಿಂಕ್ಷನ್ ಪ್ರತಿಶತ ಫಲಿತಾಂಶ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಮುಂದೆಯೂ ಕೂಡ ನಮ್ಮ ಕಾಲೇಜನ್ನು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ನಂಬರ್ 1 ಕಾಲೇಜು ಮಾಡಲು
ಶ್ರಮ ಪಡಲಾಗುವುದು ಎನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ಅವರು ಹೇಳಿದರು. ಒಟ್ಟು 29 ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು. ವೇದಿಕೆ ಮೇಲೆ ಹುಮ್ನಾಬಾದ್ನ SVE ಟ್ರಸ್ಟ್ನ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ನಾಗೇಂದ್ರ ಕುಮಾರ್ ಡಿ, ಆಮೇಲೆ ಭಾಲ್ಕಿಯ SS ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಶೇಖ್ ಮಸ್ತಾನ್ ವಲಿ, ಆಮೇಲೆ DGT ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಮೀನಾಕ್ಷಿ ಎ ಕಾಳೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಡೈಮಂಡ್ ಕಾಲೇಜು, ಶಾಹು ಮಹಾರಾಜ್ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಮಕ್ಕಳು ತಾನು ಒಂದು ಫಾರ್ಮಸಿ ಪದವಿಯನ್ನು ಮುಗಿಸಿ ಆ ಒಂದು ಪ್ರಮಾಣ ಪತ್ರವನ್ನು, ಆ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಪಾಲಕರ ಒಂದು ಕಣ್ಣಂಚಿನಲ್ಲಿ ಸಂತಸದ ಒಂದು ಆನಂದ ಬಾಷ್ಪ ಕೂಡ ಸುರಿತಾ ಇರುವಂತಹ ಒಂದು ಮನಕಲಕುವಂಥ ದೃಶ್ಯ ಕೂಡ ಅಲ್ಲಿ ಕಂಡುಬಂತು. ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ, ಲ್ಯಾಬ್ನಲ್ಲಿ ಆ್ಯಂಡ್ ಡೈಲಿ ರೆಗ್ಯುಲರ್ ಕ್ಲಾಸಸ್ ಕೂಡ ಆಗುತ್ತವೆ. ಇಟ್ಸ್ ಅ ವೆರಿ ಗುಡ್ ಕಾಲೇಜ್. ಸೊ ಇಟ್ಸ್ ಮೈ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಕಾಲೇಜ್. ನಾನು ತುಂಬ ಕಲ್ತಿದ್ದೀನಿ ಈ ಕಾಲೇಜ್ನಲ್ಲಿ. ವಾಟ್ ಎವರ್ ಏನೇ ಸ್ಕಿಲ್ಸ್ ಆಗಲಿ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಈ ಕಾಲೇಜಿಂದ ತುಂಬ ಹೋಪ್ಸ್ ಇದ್ದು ಆ್ಯಂಡ್ ಐ ಡಿಡ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಜೂನಿಯರ್ಗಳಿಗೆ ಈಗ ನಾವು ಹೇಗೆ ಪ್ರೂವ್ ಮಾಡಿ ತೋರಿಸಿದ್ವಿ, ನೀವು ನಮ್ಮ ಕಾಲೇಜನ್ನು ಪ್ರೂವ್ ಮಾಡಿ ತೋರಿಸಿ ಒಳ್ಳೆ ರಿಸಲ್ಟನ್ನು ತೆಗೀರಿ. ಆಲ್ ದ ಬೆಸ್ಟ್. ಅದು ಎಕ್ಸ್ಪೀರಿಯನ್ಸ್ ಅನುಭವ ಅದೇ ಬೇರೆ ಇರುತ್ತೆ. ಎಷ್ಟು ದಿವಸ ಕಾಲೇಜಲ್ಲಿ ಅದು ಎಕ್ಸ್ಪೀರಿಯನ್ಸ್ ಬೇರೆ ಆಗಿದ್ರೆ ಇದು ಎಕ್ಸ್ಪೀರಿಯನ್ಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಪಾಲಕರ ಜೊತೆ ಬಂದು ಇವತ್ತು ನೀವೇನೋ ಗ್ರಾಜುಯೇಷನ್ ಪಡಿತಾ ಇದ್ದೀರಿ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಹೀಗೆಲ್ಲ ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಟೂ ಗುಡ್. ಇಟ್ಸ್ ಫೀಲಿಂಗ್ ಟೂ ಗುಡ್. ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಅದು ಗ್ರ್ಯಾಜುಯೇಷನ್ ಡಿಗ್ರಿ ತೊಗೋಬೋದು. ಇಟ್ಸ್ ಲೈಕ್ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಸೊ ಇದು ನಮ್ಮ ಕಾಲೇಜ್ ಅಂತೆ ಮಾಡಿದೆ. ಇನ್ನು ಕಾಲೇಜ್ಗಳು ಮಾಡಿದ್ದಿಲ್ಲ ಇಷ್ಟುವರೆಗೆ. ಸೊ ಆಲ್ ದ ಥ್ಯಾಂಕ್ ಯೂಸ್ ಟು SSM COP. ನನ್ನ ಹೆಸರು ಭಾಗ್ಯಶ್ರೀ ನಾಮದೇವ್ ಹನ್ಪಟ್ಟೆ. ಬೆಂಗಳೂರಿಗೆ ಹೋಗಿ PG ಮಾಡಿ ಉಳಿದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಅದೇ ಡೆಡಿಕೇಶನ್ ಬೀದರಲ್ಲೂ ಸಿಗ್ತಾ ಇದೆ. ಅದರಲ್ಲಿ ನನ್ನ ಕಾಲೇಜು 4 ವರ್ಷದಲ್ಲಿ ಈ ಮಟ್ಟಕ್ಕೆ ಬಂದಿದೆ. ನನಗೆ ನಮ್ಮ ಸ್ಟಾಫ್ ಮೇಲೆ, ನಮ್ಮ ಹುಡುಗರ ಮೇಲೆ ತುಂಬ ಹೆಮ್ಮೆ ಇದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರಾಗಿ ನಾನು ಅವ್ರಿಗೆ ಮತ್ತು ನಮ್ಮ ಹುಡುಗರಿಗೆ ಕಾಂಗ್ರ್ಯಾಚುಲೇಟ್ ಮಾಡ್ತೀನಿ. ಧನ್ಯವಾದಗಳು ಸರ್. ಇತ್ತೀಚೆಗೆ ಪೇರೆಂಟ್ಸ್ಗೆ ಒಂದೇ ಮಗು. PUCನೂ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಾಲೇಜ್ ಇರಲಿ, ಕಡ್ಯಾಳ್ ಇರಲಿ, ಶಾಹೀನ್ ಇರಲಿ, ಇಲ್ಲೂ ನಾವು ಯಾರು ಬೆಂಗಳೂರಿಗಿಂತೂ ಕಡಿಮೆ ಇಲ್ಲ ಅನ್ನೋದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೋಗಿ ಸುಮ್ಮನೆ ದುಡ್ಡು ಖರ್ಚು. ಯಾಕಂದರೆ ಇವಾಗ ನಾವು ಸ್ಟೇಜ್ ಮೇಲೆ ಇದ್ದಾಗ ನಮಗೆ ಗೋಯಲ್ ಕಾಲೇಜ್ ಅನ್ನೋದು 40 ವರ್ಷ ಎಕ್ಸ್ಪೀರಿಯನ್ಸ್ ಪ್ರಿನ್ಸಿಪಲ್ ಅವ್ರು ಒಂದೇ ತಿಳಿಸಿದ್ರು. ಸರ್ 40 ವರ್ಷದಲ್ಲಿ ನೋಡ್ತಾ ಇದ್ದೀನಿ, ಆ ಭೂಮಿ 40 ವರ್ಷ ಹಿಂದೆ ಇರೋದು ಇವಾಗ ಲೋಕಲೈಟ್ಸ್ದು ಸಿಗ್ತಾ ಇದೆ. ಲೋಕಲ್ ಜನ ಇಲ್ಲಿ ಬನ್ನಿ, ಒಳ್ಳೆ ಕಾಲೇಜು ನಮ್ಮದೇ ಅಂತಿಲ್ಲ, ಎಲ್ಲೇ ಇರಲಿ ಲೋಕಲಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ. ಯಾರ ರಿಸಲ್ಟ್ ಹೆಂಗಿದೆ ಅದು ನೋಡ್ಕೊಂಡು ನೀವು ಬಯಸಬೇಕು ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. With the next year 2020 we added one more course, that is B Pharma. ಸೊ ಆ ಒಂದು 2020 ಬ್ಯಾಚ್ನ ಹುಡುಗರೇ ಇವತ್ತು ಔಟ್ಪುಟ್ ಆಗಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಪಾಲ್ಗೊಳ್ತಿರೋದು. ಅದಕ್ಕೆ ಒಂದು ವಿಶೇಷ ಇನ್ನೊಂದು ಕಾರಣ ಏನಿದೆ ಅಂದರೆ, ಎಷ್ಟು ಹುಡುಗರು ಅಟೆಂಡ್ ಆಗಿದ್ದರು 8th ಸೆಮಿಸ್ಟ್ರಲ್ಲಿ, ಫೈನಲ್ ಇಯರಲ್ಲಿ, ಅಷ್ಟು ಜನ 100% ರಿಸಲ್ಟನ್ನು ತಂದು ಕೊಟ್ಟಿದ್ದಾರೆ ಇವತ್ತು ಕಾಲೇಜ್ಗೆ. ಅದರಿಂದ ನಮ್ಮ ಕಾಲೇಜಿನ ಒಂದು ಕೀರ್ತಿ ಅದನ್ನು ಹೆಚ್ಚಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಕಾಳೆ ಸರ್ ಅವರು, ಹಾಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆದಂಥ ವೈ ಮಾಧವರಾವ್ ಸರ್ ಅವರು, ಹಾಗೆ ಇನ್ನೊಂದೇನೆಂದರೆ ವಿಶೇಷವಾಗಿ ಬೇಕಾಗಿದ್ದು ಶಿಕ್ಷಕರ ಒಂದು ನುರಿತ ಟೀಚಿಂಗ್. ಸೊ ನಮ್ಮಲ್ಲಿ ವಿ ಹ್ಯಾವ್ ಎ ವೆರಿ ಗುಡ್ ಸ್ಟ್ರಾಂಗ್ skilled teaching faculty members, their strong dedication, and along with that students' strong dedication towards their studies. So that gives us a very good impact today. So we got a 100% result for the 8th semester and we are celebrating our very first graduation day. 29 students were attended for the 8th semester. All of them were passed with the 100% result. Thank you. Dr. Sanju Kumar Biradar, Principal, Sri Shahu Maharaj College of Pharmacy, Bidar. And also
are a good human being and be capable enough to serve your parents and your nations. So here, I will tell you especially for graduations, those who have completed. First of all, congratulations. So now, after completing your graduation, you will have a wide scope. Usually you will find if you have completed the engineering, you will go to only technical field. If you have completed the medical, you will go to the clinical, social service. But pharmacy is the field. Here you will have both choices to take. If you want, you can go for technical side also. That means you can go for production. If you don't want, if you are not interested, you can go for the social service or medical or clinical service. So technical service means you know that maybe there you have productions of various formulations. Already we have said the different formulations, that is production side, or you have the regulatories, or you have the salesman, or you have to go for even for the research also. No, for I would want to go for the production side means you can go for the social service, or you can help the doctor, or you have to what is called this here you can verification of your. ಶಿವನಗರದ ಬಚ್ಪನ್ ಶಾಲೆಯು ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಲು ಸಾಕ್ಷಿಭೂತವಾಗಿ ನಿಂತಿತ್ತು. ವಿವಿಧ ಮಹಾತ್ಮರ ವೇಷಭೂಷಣ ಅಂದರೆ ಬಸವಣ್ಣ, ಅಕ್ಕ ಮಹಾದೇವಿ, ಇನ್ನಿತರ ಬೇರೆ ಬೇರೆ ಮಹಾತ್ಮರ ಒಂದು ವೇಷಭೂಷಣವನ್ನು ಧರಿಸಿರ್ತಕ್ಕಂಥ ಮಕ್ಕಳು ಹಳ್ಳಿ ಗುಡಿಸಲು, ಆ ಗುಡಿಸಲಿನಲ್ಲಿ ಇಲ್ಲಿ ಆ ಮಕ್ಕಳು ಒಳಗಡೆ ಕೂತ್ಕೊಂಡು ತಲೆಗೆ ಒಂದು ಬಟ್ಟೆಯನ್ನು ಕಟ್ಕೊಂಡು ಹಳ್ಳಿ ರೀತಿಯಲ್ಲಿ ಒಂದು ಅಡುಗೆ ಮಾಡ್ತಕ್ಕಂಥದ್ದು, ಮರ ಅಂದರೆ ವಿವಿಧ ದಾಣಿಗಳನ್ನು ಕೇರ್ತಕ್ಕಂಥದ್ದು, ಆ ಒಂದು ವಾತಾವರಣ. ಆಮೇಲೆ ದೇಶಿ ಸಂಸ್ಕೃತಿಯ ಅನಾವರಣ, ಮಂದಿರ, ಮಸೀದಿ, ಮಠ, ಚರ್ಚ್ಗಳ ವಸ್ತು ಪ್ರದರ್ಶನ ಅನೇಕತೆಯಲ್ಲಿ ಏಕತೆಯನ್ನು ಸಾರ್ತು. ವೈಜ್ಞಾನಿಕ, ಗಣಿತ, ಸಾಮಾಜಿಕ, ಆಧ್ಯಾತ್ಮಿಕ, ಧಾರ್ಮಿಕ, ಸಾಹಿತ್ಯಿಕ ವಿಷಯಗಳ ಮೇಲೆ ಮಕ್ಕಳು ತಮ್ಮ ವಸ್ತು ಪ್ರದರ್ಶನ ಮಾಡಿದ್ದು ನಿಜಕ್ಕೂ ಕೂಡ ಮನ ಮುಟ್ಟುವಂತಿತ್ತು. ವಸ್ತುಗಳು ತಾವೇ ತಯಾರಿಸಿದ ಪ್ರಾಜೆಕ್ಟ್ಗಳ ಬಗ್ಗೆ ಅರಳು ಹುರಿದಂತೆ ಮಕ್ಕಳು ಪಟಪಟನೆ ವಿವರಣೆಯನ್ನು ನೀಡ್ತಾ ಇರುವಂಥ ದೃಶ್ಯ ಬಚ್ಪನ್ ಶಾಲೆಯಲ್ಲಿ ಬಲು ಆಕರ್ಷಮಯವಾಗಿ ಕಂಡುಬಂತು. ರಾಕೆಟ್ ಉಡಾವಣೆ, ಮೋಟಾರು ವೈಂಡಿಂಗು, ಪೊಲೀಸ್ ಮ್ಯಾನ್, ಪೋಸ್ಟ್ ಆಫೀಸು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಗಳು, ರಾಮ ಮಂದಿರ, ವಿಜ್ಞಾನಿಗಳ ಚಿತ್ರಣ, ಒಟ್ಟಿನಲ್ಲಿ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಸ್ತು ಪ್ರದರ್ಶನ ಇಲ್ಲಿ ಅನಾವರಣಗೊಂಡಿತು. ಅತಿಥಿಗಳು, ಪಾಲಕರು ಎಲ್ಲ ವಸ್ತು ಪ್ರದರ್ಶನವನ್ನು ಕಂಡು ಒಂದು ನಿಬ್ಬೆರಗಾಗಿ ನಿಂತಿದ್ದರು. ಕುರಿತು ಮಾತನಾಡಿದ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು, ಹೇಗಾದರೂ ಮಾಡಲಿ ಮಕ್ಕಳ ಕೈಯಿಂದಲೇ ವಸ್ತುಗಳನ್ನು ತಯಾರಿಸುವಂಥ ಪ್ರಯತ್ನ ಮಾಡಿಸಬೇಕು. ಪಾಠದ ಜೊತೆಗೆ ಪ್ರದರ್ಶನ ಮಾಡಿಸುವಂಥ ಪ್ರಯತ್ನ, ಆಟೋಟಗಳನ್ನು ಆಡಿಸುವಂಥ ಪ್ರಯತ್ನ ಮಾಡಬೇಕು. ಮಕ್ಕಳು ಎಷ್ಟೇ ಕೆಟ್ಟದಾಗಿ ಮಾಡಿದರೂ ಕೂಡ ಅವರ ಕೈಯಿಂದಲೇ ಮಾಡಿಸ್ತಕ್ಕಂತಹದ್ದು ಬಹಳ ಮುಖ್ಯವಿದೆ. ಈ ನಿಟ್ಟಿನಲ್ಲಿ ಬಚ್ಪನ್ ಶಾಲೆಯ ಅಧ್ಯಕ್ಷರ ಮತ್ತು ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯ ಎನ್ನುವಂಥ ಮಾತನ್ನು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನೌಬಾದ್ ವಲಯದ CRP ಶ್ರೀದೇವಿ ಹೂಗಾರ್ ಅವರು ಮಾತನಾಡಿ, ಮಾಡಿ ಕಲಿ ನೋಡಿ ತಿಳಿ ಎನ್ನುವಂಥ ಶಿಕ್ಷಣ ಇಲಾಖೆಯ ಧ್ಯೇಯವಾಕ್ಯದಂತೆ ಮಕ್ಕಳಿಗೆ ಪಾಠದ ಜೊತೆಗೆ ಆಟ ಮತ್ತು ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡುವಂತೆ ನೋಡಿಕೊಳ್ಳಬೇಕು. ಇಂದಿನ ಮಕ್ಕಳಿಗೆ ದೇಶಿ ಸಂಸ್ಕೃತಿ ಮತ್ತು ಹಳ್ಳಿಯ ಸೊಗಡಿನ ಕುರಿತು ತಿಳಿಸಿಕೊಡುವುದು ಬಹಳ ಮುಖ್ಯವಿದೆ ಎಂದು ಹೇಳಿದರು. ಮಕ್ಕಳ ಮನಸ್ಸಿನಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲು ಇಂತಹ ವಸ್ತು ಪ್ರದರ್ಶನಗಳು ಸಹಕಾರಿಯಾಗುತ್ತವೆ ಎನ್ನುವಂಥ ಮಾತನ್ನು ಕೂಡ ಹೂಗಾರ್ ಅವರು ಹೇಳಿದರು. ಸಂಗಮೇಶ್ವರ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರು ಹಾಗೂ ಬಚ್ಪನ್ ಶಾಲೆಯ ನಿರ್ದೇಶಕರಾದ ವಿಜಯಕುಮಾರ್ ಸಿದ್ದರಾಮ್ ಶೆಟ್ಟಿ ಮಾತನಾಡಿ, ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ, ಎಲ್ಲರ ಸಹಕಾರ ಅಗತ್ಯ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ NFPU ಕಾಲೇಜಿನ ಪ್ರಾಚಾರ್ಯರಾದ ಎಲಿಜಬೆತ್ ಸ್ವರೂಪರಾಣಿ, ದೀನಾ ಕೆನ್ನಡಿಕರ್ ಸೇರಿದಂತೆ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಪಾಠ ಹೇಳೋದಕ್ಕಿಂತಲೂ ಪ್ರದರ್ಶನ ಬಹಳ ಮಹತ್ವದ್ದು. ಪ್ರಾಕ್ಟಿಕಲ್ ಆಗಿ ಅವ್ರ ಕಡೆಯಿಂದ ಮಾಡಿಸ್ಬೇಕು. ಮತ್ತು ಇವತ್ತಿಲ್ಲಿ ಪ್ರದರ್ಶನದಲ್ಲಿ ಏನು ತೋರಿಸಿದ್ದಾರಲ್ಲ, ಇವೆಲ್ಲ ಪ್ರದರ್ಶನ ಇದಕ್ಕಿಂತಲೂ ಕೆಟ್ಟ ಪದ್ಧತಿಯಲ್ಲಿ ಯಾಕೆ ಮಾಡೋರು, ಮಕ್ಕಳ ಕೈಲಿ ಮಾಡಿಸೋದೊಂದು ಪ್ರಾರಂಭ ಮಾಡಬೇಕು. ಸಣ್ಣ ಮಕ್ಕಳಿಗೆ ಬರೋದಿಲ್ಲ ಇದೆಲ್ಲ ಮಾಡೋದು, ತೋರಿಸ್ಬೇಕು ಅವರಿಗೆ, ತೋರಿಸಿ ಇದಂಗೆ ನೀವು ಮಾಡು ಅನ್ಬೇಕು. ಅದ್ರದ್ದು ಒಂದು ಪ್ರದರ್ಶನ ಮಾಡಬೇಕು. ಯಾಕಂದರೆ ಇದು ಆರ್ಟು, ಇದು ಮಾಡಿ ದೊಡ್ಡವ್ರು ಮಾಡಿ ಮಕ್ಕಳಿಂದ ಅದರೆಲ್ಲರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ. ಆದರೆ ಮಕ್ಕಳಿಗೆ ಅದು ಬರಬೇಕಾದ್ರೆ ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು.
ಅವ್ರಿಗೆ ಈಚಲಿ ರಾಷ್ಟ್ರಧ್ವಜ ಬರಿ ಅನ್ಬೇಕು, ಅವ್ರಿಗೆ ಈಚಿ 3 ಗೆರೆ ಆಗು ಯಾವ್ದ್ರೂ ಸಾಕು. ಅದಕ್ಕೆ ಅವ್ರಿಗೆ ಮತ್ತೆ ತಿಳಿಸಿ ಈ ರೀತಿ ಮಾಡಬೇಕು ಅಂತ ಕಲಿಸಿ ಆ ರೀತಿಯಿಂದ ಪ್ರಾಕ್ಟಿಕಲ್ ಬರಬೇಕು. ಇದು ಸಣ್ಣ ಮಕ್ಕಳ ಶಾಲೆ ನಡೆಸೋದು ತುಂಬ ಕಷ್ಟ. ಒಂದು ಕಾಲೇಜು ನಡೆಸ್ಬೋದು, ಆದರೆ ಒಂದು ಪ್ರೈಮರಿ ಶಾಲೆ ಅದಕ್ಕೂ ಮತ್ತು ಈ ಶಿಶು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕಲಿಸೋದು ತುಂಬ ಕಷ್ಟ ಇರ್ತದೆ. ಅಂಥ ಜವಾಬ್ದಾರಿನ ನೀವು ತೊಗೊಂಡಿರಿ, ಅದು ಒಳ್ಳೆ ರೀತಿ ನಿಭಾಯಿಸಿ ಈ ಮಕ್ಕಳು ಒಳ್ಳೆಯ ನಾಗರಿಕರಾಗಿ ಭಾರತದ ಹೆಸರು ಬೆಳೆಸಲಿ ಅಂಥೇಳಿ ಧನ್ಯವಾದ ಹೇಳ್ತೀನಿ. ಧನ್ಯವಾದ. ನಮ್ಮ ಒಳಗಿರುವ ಪ್ರತಿಭೆ ಇದೆ ನೋಡ್ರಿ, ಅದು ಸಾಯ್ತಾ ಇದೆ. ಹಾಗಾಗಿ ಅಂತಹ ಪ್ರತಿಭಾವಂತ ಮಕ್ಕಳು ಬೆಳೆಯೋದಕ್ಕೆ ಇಲ್ಲಿ ಆಸ್ಪದ ಇದೆ. ಮತ್ತು ಸಮಾಜಕ್ಕೆ ಬೇಕಾಗುವಂತಹ ಎಲ್ಲ ಸವಲತ್ತು, ಒಂದು ಆಸ್ಪತ್ರೆ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಶಾಲೆ ಇರ್ಬೋದು, ಈವನ್ ಮಂದಿರ, ಮಸ್ಜಿದ್, ಚರ್ಚ್ ಇವೆಲ್ಲನೂ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲವೂ ಬೇಕು, ಶೂನ್ಯದಿಂದ ಶಿಖರಕ್ಕೆ ಹೋಗೋದಕ್ಕೆ ಏನೆಲ್ಲವನ್ನ ಬೇಕು ನೋಡ್ರಿ, ಅದೆಲ್ಲನೂ ಇಲ್ಲಿ ಮಾಡಿದ್ದಾರೆ. ವಿಶೇಷ ಇಲ್ಲಿ ದುಡಿತಾ ಇರುವಂಥ ಶಿಕ್ಷಕರಿಗೆ ಎಲೆಮರೆಕಾಯಿಯಾಗಿ ಅವ್ರು ಭಾಳಷ್ಟು ಪ್ರೋತ್ಸಾಹ ಮಾಡ್ತಾರಂತ ನಮ್ಮದೆಲ್ಲ ಕೆಲಸಗಳು ಸಕ್ಸಸ್ ಆಗ್ತವೆ. ಅವರಿಗೂ ಸಮೇತ ನಾನು ಅಭಿನಂದನೆ ಹೇಳ್ತೀನಿ. ಅದಾದಮೇಲೆ ನಮ್ಮ ಇಲಾಖೆಯ ಪರವಾಗಿಯೂ ಸಮೇತ ನಾನು ಧನ್ಯವಾದ ಹೇಳ್ತೀನಿ, ಯಾಕಂದರೆ ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆಲ್ಲ ಪೇರೆಂಟ್ಸಿಗೂ ಹೇಳೋದು, ಒಂದು ಪೇರೆಂಟ್ಸಿಗೆ ವಿಶೇಷ ಸೂಚನೆ, ದೊಡ್ಡ ದೊಡ್ಡ ಶಾಲೆಗಳು, ದೊಡ್ಡ ದೊಡ್ಡ ಬೋರ್ಡ್ಗಳು ಒಳಗೆ ಭಾಳ ಸಣ್ಣ ಕೆಲಸ ನಡೀತಾ ಇವೆ, ಇದನ್ನು ನೀವು ಗಮನಿಸ್ರಿ. ಹಾಗಾಗಿ ನೀವು ಇಂಥ ಶಾಲೆಗಳಿಗೆ ಅಡ್ಮಿಷನ್ ಮಾಡಿದ್ರೆ ಇನ್ನೂ ಮಕ್ಕಳು ಬೆಳೆಯೋದಕ್ಕೆ ಪ್ರೋತ್ಸಾಹ ಆಗುತ್ತೆ. ಯಾಕಂದ್ರೆ ಇವರು ಹೊಸಬ್ರು ಇರ್ತಾರೆ, ಹೊಸ ಹುಮ್ಮಸ್ಸು ಇರುತ್ತೆ. ಮತ್ತು ನಿಮಗೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಮಧ್ಯಮ ವರ್ಗದ ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ನಮಗೆ ಹೋಲಿಕೆ ಆಗುವಂಥ ಶಾಲೆಯಲ್ಲಿ ಹಾಕಿದ್ರೆ ನಮ್ಮ ಮಾತಿಗಲ್ಲಿ ವ್ಯಾಲ್ಯೂ ಇರುತ್ತೆ. ನೀವು ದೊಡ್ಡ ಶಾಲೆಯಲ್ಲಿ ಹೋದ್ರೆ ನಾವು ಏನು ಹೇಳ್ತೇವೆ ಅವರೇ ಕೇಳಂಗಿಲ್ಲ, ಅವ್ರು ಹೇಳಿದ್ದೆ ನಾವು ಕೇಳಿ ಮನೆಗೆ ಬರ್ಬೇಕು. ಹಾಗಾದ್ರೆ ನಾವು ಸ್ವತಂತ್ರ ಪಡ್ಕೊಂಡಿವೆ, ಕಳ್ಕೊಂಡಿವೆ, ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈವನ್ ನನ್ನ ಮಗನಿಗೂ ಸಮೇತ ಒಂದು ಶಾಲೆಯಲ್ಲಿ ಹಾಕಿದ್ದು ಅದು ಅನುಭವ. ನಾನು ಹೋದ್ರೆ ಅವ್ರು ನನ್ನ ಜೊತೆಗೆ ಮಾತಾಡಿಲ್ಲ, ಮರ್ದಿನನೇ ಟಿ ಸಿ ತೆಗ್ದಿದ್ದಾನೆ, ಮರ್ದಿನನೇ. ನನ್ನ ಮಗ ಏನೆಲ್ಲ ಮನೆಯಾಗಿದ್ದರೂ ಇರಲಿ, ಆದರೆ ಆ ಶಾಲೆ ಎಲ್ಲಿ, ಯಾವ ಶಾಲೆಯಲ್ಲಿ ಪೇರೆಂಟ್ಸಿಗೆ ಬೆಲೆ ಇಲ್ಲ, ಅವ್ರು ಏನು ಕಲಿಸ್ತಾರೆ. ಹಾಗಾಗಿ ಇಲ್ಲಿ ಅಂತಹ ಒಂದು ವ್ಯವಸ್ಥೆ ಇದೆ, ಒಂದು ಒಳ್ಳೆಯ ವ್ಯವಸ್ಥೆ. ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡೋದಿರ್ಬೋದು, ಶಿಕ್ಷಕರಿಗೆ ಒಳ್ಳೆ ಟ್ರೈನಿಂಗನ್ನು ಕೊಟ್ಟಾರಂತ ತಿಳ್ಕೊಂಡಿನಿ, ಇನ್ನೂ ಕೊಡಬೇಕು ಅವರು. ಹಾಗಾಗಿ ನನ್ನನ್ನು ನೋಡುವಂಥ ಎಲ್ಲರಿಗೆ ಹೇಳೋದು ಏನು ಅಂದರೆ, ನನ್ನ ವಲಯದ ಒಂದು ಬೆಸ್ಟ್ ಶಾಲೆಯಾಗಿ ಇದ್ದು ಇನ್ನೂ ಹೊರಹೊಮ್ಮಲಿ ಅಂತೇಳಿ ನಾನು ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು. ಈ ಶುಭ ಮುಂಜಾನೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತು ದಿನಾಂಕ 4/1/2025 ಬಚ್ಪನ್ ಶಾಲೆಯ ಎಕ್ಸಿಬಿಷನ್ ಕಾರ್ಯಕ್ರಮ ಇದೆ. ಇಲ್ಲಿ ಅತಿಥಿಯಾಗಿ ಶಿವಶರಣಪ್ಪ ವಾಲಿ ಸರ್ ಅವರು, ಹಾಗೂ ಅದೇ ಥರ ಶ್ರೀದೇವಿ ಹೂಗಾರ್ ಮೇಡಮ್ ಅವರು, ಮತ್ತು ಎಲಿಜಬೆತ್ ಮೇಡಮ್ ಅವರು, ಹಾಗೆ ಪ್ರಿನ್ಸಿಪಲ್ ಆದ ದಿನ ಕೆನಡಿಕರ್ ಮೇಡಮ್ ಅವರು, ನಾವೆಲ್ಲರೂ ಇದ್ದು ಈ ಪ್ರೋಗ್ರಾಮಿಗೆ ಸಕ್ಸಸ್ ಆಗಿ ಮಾಡಬೇಕೆಂಬ ನಮ್ಮದೊಂದು ಗುರಿ ಇತ್ತು. ಸೊ ಈಗಾಗಲೇ ತಾವೆಲ್ಲ ನೋಡಿದ್ರಿ, ನಮ್ಮ ಮುದ್ದು ಮಕ್ಕಳು ಇಷ್ಟೊಂದೆಲ್ಲ ಮಾಡೆಲ್ಸ್ ಮಾಡಿ ಬಂದಿದ್ದಾರೆ. ಸೊ ಇನ್ನು ಕೆಲವೇ ಕ್ಷಣದಲ್ಲಿ ಅವರೆಲ್ಲ ಅದ್ರ ಮಾಡೆಲ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಳ್ಳಿ ಮನೆ ಏನು ಈಗೆಲ್ಲ ಮಾಮೂರು ಆಲ್ರೆಡಿ ಹೇಳಿಬಿಟ್ರು ಅಲ್ಲಿ ಸರು ಅದ್ರ ಬಗ್ಗೆದಲ್ಲಿ. ಸೊ ಅದೆಲ್ಲ ಒಂದು ಸರಿ ಇನ್ನೊಂದು ಸರ್ತಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸುಮಾರು 2007ರಿಂದ ಸ್ಕೂಲ್ ನಡೆಸ್ತಾ ಇದ್ದೀವಿ ನಾವು. ಇನ್ನು ಇಲ್ಲಿವರೆಗೆ ಚೆನ್ನಾಗಿ ನಡೀತಾ ಇದೆ. ಸೊ ತಮ್ಮದೆಲ್ಲ ಸಪೋರ್ಟ್ ಬೇಕು. And all the students, we are celebrating exhibition in our school. So this is a very big day for us. A tiny little students from nursery, it's a kindergarten, from nursery to higher class. Our students, each and every topics are from the syllabus itself. Nothing is out of the syllabus. Like we have taken all the community helpers in the sense in our daily life, in a daily routine, who all will help us, we have taken. And the highlight is about Halli Parampare, village house. Nowadays, we all are addicted to the digital marketing. Everything is digital for us. We don't know what we have learnt in the ancient, how our ancient elders were there. So, to introduce that ancient, to give rebirth, I say renaissance, I give you this a new name for that. So, give a rebirth for the Halli Parampare. We have merged a small Halli Parampare with all the equipments, with all the tools, and with all the samskara. So, all the science projects are there, all the mathematics, all the subjects, 3 languages like Hindi, English, Kannada, mathematics, science, social, and with some general awareness, and all the things we have taken. And our tiny little tots are representing beautifully. And I request each and everyone to have a glance on that and go and bless us. Thank you.
ವಿದೇಶದಲ್ಲಿ ನಮ್ಮ ಮಕ್ಕಳ ಸೃಜನಶೀಲತೆ ಕಂಡು ನೀನು ಯಾವ ದೇಶದಲ್ಲಿ ಕಠಿಣ ಒಂದು ಶಿಕ್ಷಣವನ್ನು ಕಲಿತಿದ್ದೀಯಾ ಎಂದು ಕೇಳಿದರೆ ಹೆಮ್ಮೆಯಿಂದ ಭಾರತದ ಹೆಸರು ಹೇಳುವ ಮತ್ತು ದೇಶದ ಹೆಸರನ್ನು ಉಳಿಸುವಂಥ ಶಿಕ್ಷಣ ಕಲಿಯಬೇಕೆಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪೀರಪ್ಪ ಔರಾದೆ ತಿಳಿಸಿದರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಚಾಲಿತ ಶ್ರೀ ಮಡಿವಾಳೇಶ್ವರ ಶಿಶು ಮಂದಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 21ನೇ ವಾರ್ಷಿಕೋತ್ಸವ ಧ್ವಜಾರೋಹಣ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡುತ್ತಾರೆ. ವೇದಿಕೆ ಮೇಲೆ ನರರೋಗ ತಜ್ಞ ಡಾಕ್ಟರ್ ಮನೀಶ್ ಕುಲಕರ್ಣಿ ಹಾಜರಿದ್ದರು. ಪತ್ರಿಕಾ ಛಾಯಾಗ್ರಾಹಕರಾಗಿರ್ತಕ್ಕಂತಹ ಗೋಪಿಚಂದ್ ತಾಂದಳೆ ಅವರು ಕೂಡ ಉಪಸ್ಥಿತರಿದ್ದು ಅವರು ಕೂಡ ಮಾತನಾಡುತ್ತಾರೆ. ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ SV ಸಜ್ಜನ್ ಶೆಟ್ಟಿ, ಆಮೇಲೆ ಹನುಮಂತರಾವ್ ಪಾಟೀಲ್ ಸೇರಿದಂತೆ ಆ ಒಂದು ಸರಸ್ವತಿ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ಆಮೇಲೆ ಪಾಲಕರು, ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಹಾಜರಿದ್ದರು. ಕೊನೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ಕೂಡ ವಿತರಣೆ ಮಾಡಲಾಯಿತು. ದೇಶಿ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇರುವಂತಹ ಈ ಒಂದು ಸರಸ್ವತಿ ಶಿಕ್ಷಣ ಸಂಸ್ಥೆ ಮಕ್ಕಳಲ್ಲಿ ಒಂದು ದೇಶಭಕ್ತಿಯನ್ನು ಮೂಡಿಸ್ತಾ ಇದೆ, ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸ್ತಾ ಇದೆ, ಮಕ್ಕಳಲ್ಲಿ ಸಮಯ ಪಾಲನೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಸಂಸ್ಕಾರವನ್ನು ಒಂದು ಕಲಿಸ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಪೀರಪ್ಪ ಔರಾದೆಯವರು ಹೇಳಿದರು. ಈ ರೀತಿ ಅನೇಕ ಮಾನ್ಯರು ಜಗತ್ತು ಅವರ ಹೆಸರನ್ನು ತಗೊಂಡಾಗ ಇವರು ಯಾವ ದೇಶದವರು ಅಂತಕ್ಕಂಥ ಗುರುತಿಸ್ತಕ್ಕಂಥ APJ ಅಬ್ದುಲ್ ಕಲಾಂ ಅವರನ್ನ ಹೆಸರು ಹೇಳಿದರೆ ಜಗತ್ತು ಹೇಳುತ್ತೆ ಇವರು ಈ ದೇಶದವರಂತ. ಆ ರೀತಿ ಸಾಧನೆಯನ್ನ ನಾವು ಮಾಡಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದೇ ರೀತಿ ಪಾಲಕರಲ್ಲಿ ನನ್ನ ಮನವಿ ಇದೆ, ನಾವು ನಮ್ಮ ಮಕ್ಕಳನ್ನ ಅಂಕದಿಂದ ಅಳೆಯೋದನ್ನು ಹೊರತುಪಡಿಸಿ ಅವರ ಸರ್ವಾಂಗೀಣ ವಿಕಾಸವನ್ನು ಅಳಿತಕ್ಕಂಥ ಮನೋಬಲವನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಇವತ್ತ ವ್ಯಾಪಾರೀಕರಣಾರ್ಥ ಶಿಕ್ಷಣವನ್ನ ನೀತಿ ಇಂಥ ಪದ್ಧತಿಯಲ್ಲಿ ಮಕ್ಕಳಿಗೆ ಮಾನಸಿಕವಾಗಿ ನೆಮ್ಮದಿ ಸಿಗ್ತಕ್ಕಂಥ, ಮಕ್ಕಳ ದೈಹಿಕವಾಗಿ ಬೆಳವಣಿಗೆ ಆಗ್ತಕ್ಕಂಥ, ಮಕ್ಕಳ ನಾವು ಭವಿಷ್ಯದಲ್ಲಿ ಮುಂದೆ IIT ಓದಿ, MBBS ಓದಿ, MD ಓದಿ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡು ಜೀವನ ಮಾಡಿದ್ರೆ ಏನು ಫಲ? ಹೆಲ್ತ್ ನಮ್ದು ಚೆನ್ನಾಗಿ ನೀವು ಕಾಪಾಡ್ಕೊಂಡು ಹೋದಾಗ ಪ್ರಾಬ್ಲಮ್ಗಳು ನೀವು ನಿವಾರಣೆ ಮಾಡ್ಬೋದು. ಓಕೆ, ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಓಕೆ, ನೀವು ಏನು ಓದ್ಬೇಕಂತಿದ್ದೀರಿ? ಡಾಕ್ಟರ್ ಆಗ್ಬೇಕಂತಿದ್ದೀರಿ, ಇಂಜಿನಿಯರ್ ಆಗ್ಬೇಕಂತಿದ್ದೀರಿ, ಕೆಲವೊಬ್ರು ಶಿಕ್ಷಕರಾಗ್ತೀರಿ, ಎಲ್ಲ ಒಳ್ಳೇದು. ಆದ್ರೆ ನಿಮ್ ಹೆಲ್ತ್ ಆನ್ಯುವಲ್ ಫಂಕ್ಷನ್, ಈ ಫಂಕ್ಷನ್ ಅಲ್ಲಿ ನಾನು ಇದೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಅಂತಂತಂದ್ರೆ, ತುಂಬಾ ಜನ ನಾನು ನೋಡಿದ್ದೀನಿ ಹೆಲ್ತ್ ಅನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಓದೋದ್ರಲ್ಲಿ ಇಷ್ಟು ಬ್ಯುಸಿ ಆಗ್ತಾರೆ ಅಂತಂತಂದ್ರೆ ತಮ್ಮ ಹೆಲ್ತ್ ಕಾಪಾಡೋಕೊಳ್ಳೋದೇ ಮರ್ತು ಹೋಗ್ತಾರೆ. ಬಟ್ ಈ ಆನ್ಯುವಲ್ ಫಂಕ್ಷನ್ ಆಮೇಲೆ ಸ್ಪೋರ್ಟ್ಸ್ ಫಂಕ್ಷನ್ ಮೂಲಕ ನಿಮಗೆ ಒಂದು ಉತ್ಸಾಹ ಮೂಡಿಸೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಓಕೆ, ಕೆಲವೊಬ್ಬರಿಗೆ ಯಾವುದೋ ಒಂದು ಆಟ ಚೆನ್ನಾಗ್ ಅನ್ಸುತ್ತೆ,
ಅದೇ ನೀವು ಆಟದಲ್ಲಿ ಭಾಗವಹಿಸಿ ಮುಂದೆ ಹೋದ್ರೆ ಇದು ನೀವು ಕರಿಯರ್ ಆಗನೂ ತಗೋಬಹುದು. ಈಗ ಭಾರತದಲ್ಲಿ ಮುಂಚೆ ಬರೀ ಡಾಕ್ಟರ್, ಇಂಜಿನಿಯರ್, ಶಿಕ್ಷಕರಾಗೋದು ಅಂದ್ರೆ ವೈಟ್ ಕಾಲರ್ ಜಾಬ್ ಅಂತ ಹೇಳ್ತೀವಿ. ಅದರಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ರು ಅದೇ ಮಾಡ್ಬೇಕು ಅಂತ. ಆದ್ರೆ ಈಗ ನಮ್ಗೆಲ್ಲ ಅನುಕೂಲನೂ ಮಾಡ್ಕೊಡ್ತಾ ಇದೆ. ಸ್ಪೋರ್ಟ್ಸ್ ಅಲ್ಲಿ ಎಷ್ಟೋ ಜನ ಈಗ ಒಲಿಂಪಿಕ್ಸ್ ಆಯ್ತು, ಆಮೇಲೆ ಏನಂತಾರೆ ವರ್ಲ್ಡ್ ಟೂರ್ನಮೆಂಟ್ಸ್ ಆಗ್ತವೆ, ಇದರಲ್ಲಿ ಎಲ್ಲ ತುಂಬಾ ಮೆಡಲ್ಸ್ ಎಲ್ಲ ತಗೋತಾ ಇದ್ದಾರೆ. ಸೊ ನಾನು ಹೇಳೋದು ಏನು ಅಂತಂದ್ರೆ, ನೀವು ಓದಿ, ಬೇಡ ಅನ್ನಲ್ಲ, ಚೆನ್ನಾಗಿ ಓದಿ, ದೊಡ್ಡವರಾಗಿ, ಜೊತೆಗೆ ಹೆಲ್ತ್, ನಿಮ್ದು ಶಾರೀರಿಕ ವಿಕಾಸವನ್ನು ನೀವು ನೋಡ್ಕೊಳ್ಬೇಕು ಅಂತ ಒಂದು ಸಣ್ಣ ಮಾತು ಹೇಳಿ ಇವತ್ತಿನ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.